ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ರೀಲ್ನ ಸೇವ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಬನ್ನಿ, ಕರ್ನಾಟಕ ರಾಜ್ಯ ಸರ್ಕಾರದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ನಡೀತಾ ಇದೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸುಮಾರು 4 ವರ್ಷದಿಂದನೂ ಇದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ. ಯಾಕಂದರೆ 1 ಲಕ್ಷ ಬಹುಮಹಡಿ ಕಟ್ಟಡ ಅಂದರೆ ನಿಜವಾಗ್ಲೂ ಅದು ಸಾಮಾನ್ಯ ಅಲ್ವೇ ಅಲ್ಲ, ಈಸಿ ಇರಲ್ಲ. ಸೊ ಇದು ವರ್ಕ್ ನಡೀತಾನೆ ಇದೆ. ನಾವು ಒಂದು ಮನೆ ಕಟ್ಟೋಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ. ಸೊ 1 ಲಕ್ಷ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ತಮಾಷೆ ಮಾತಲ್ಲ. ಸೊ ನಡೀತಾ ಇದೆ. ಇದು ನೆಲಗುಳಿನಲ್ಲೇ ನಿಮಗೆ 2700 ಮನೆಗಳು ಬರುತ್ತೆ. ಸೊ 2700 ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿ, ಅಂದರೆ ಸಿಂಗಲ್ BHK ಆಲ್ಮೋಸ್ಟ್ ಇವಾಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕಿರೋದು ಡಬಲ್ ಬೆಡ್ರೂಮ್ ಕೂಡ ಬಿಡ್ಡಿಂಗ್ ಕ್ಯಾನ್ಸಲ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಸೊ ನಿಮ್ಗೇನಾದರೂ ಲಿಂಕ್ ಬೇಕಂತಂದರೆ ನನ್ನ ಬಯೋನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು. ಸೊ ಆಲ್ರೆಡಿ ಅಪ್ಲೈ ಮಾಡಿರೋರು ನಿಮ್ಮದು ಫ್ಲಾಟ್ ಅಲಾಟ್ಮೆಂಟ್ ಲೆಟರ್ ಬಂದಾಗ ಹೋಗಿ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ನೀವು ಉಳಿದಿರೋದು EMIನ ಕಟ್ಬೋದು. ಸೊ ಕೆಲವು ಜನ ಹೇಳ್ತಾ ಇದ್ದಾರೆ, ನಾವು ಆಲ್ರೆಡಿ EMI ಕಟ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ಬಿಟ್ಟು. EMI ಕಟ್ಟಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ EMI ಬೇಗ ಮುಗಿಯುತ್ತೆ. ಹಾಗಾಗಿ ಇನ್ನು ಕೆಲವ್ರಿಗೆ ನಮಗಿನ್ನ ಮನೆ ಕೊಟ್ಟಿಲ್ಲ, EMI ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿದರು. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ, ಮತ್ತು ಕೆಲಸಗಳು ಸ್ವಲ್ಪ ಡಿಲೇ ಆಗಿದೆ. ಹಾಗಾಗಿ ಕನ್ಸ್ಟ್ರಕ್ಷನ್ ಕೂಡ ಲೇಟ್ ಆಗಿದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತ ಅನ್ಕೊತೀನಿ. ಯಾಕಂದರೆ 1 ಲಕ್ಷ ಮನೆಗಳನ್ನ ಕಟ್ಟೋದು ಅಷ್ಟು ಈಸಿ ಅಲ್ಲ. ನಾವು ಹೇಳ್ಬೋದು ದುಡ್ಡಿದ್ರೆ ಮಾಡಿಬಿಡ್ಬೋದು ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಇದು ಸಾಮಾನ್ಯ ಕೆಲಸ ಅಲ್ವೇ ಅಲ್ಲ. ಹೇಗೂ ಮಾಡ್ತಿದ್ದಾರೆ ಅಂದರೆ ಮಾಡಿದ್ದಾರೆ. 90% ಎಲ್ಲ ಕಡೆನೂ ವರ್ಕ್ ಆಗಿದೆ. ಬಟ್ ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳಿರೋದು, ಮತ್ತು ಅದು ನಿಮಗೆ ಹೊರಗಡೆ ರೋಡ್ಗಳು, ಅದಕ್ಕೆ ಕನೆಕ್ಷನ್ ರೋಡ್ಗಳು ಎಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಲೇಔಟ್ ಅಂದರೆ ನೆಲಗುಳಿದು ತುಂಬ ಸಖತ್ತಾಗಿದೆ ಲೇಔಟ್. ಬಟ್ ಇಲ್ಲಿ ಎಲ್ಲ ಮನೆಗಳು ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನೆಲಗುಳಿ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಇದು ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಬಟ್ ಏನಂದರೆ ನಿಮಗೆ ಗೌರ್ಮೆಂಟ್ ಕೋಟಾ, MLA ಕೋಟಾದಲ್ಲಿ ಮತ್ತು ಸುಮಾರಷ್ಟು ಕೋಟಾಗಳಿದೆ. ಅದರಲ್ಲಿ ಏನಾದರೂ ಬ್ಯಾಲೆನ್ಸ್ ಇದೆಯಾ ಅಂತ ನೋಡಬೇಕು ಅಷ್ಟೇ. ಸೊ ಇದು ಯಶವಂತಪುರ ಕ್ಷೇತ್ರಕ್ಕೆ ಸೇರುತ್ತೆ ಅನ್ಕೊಂತೀನಿ ನೆಲಗುಳಿ. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೂ. ಯಶವಂತಪುರ ಸೇರ್ಬೋದು ಅಂತ ಅನ್ಕೊತೀನಿ. ಹಾಗಾಗಿ ಕ್ಷೇತ್ರದ MLA ಕೋಟಾ ಸ್ವಲ್ಪ ಬಾಕಿ ಇರ್ಬೋದು, ಅಂದರೆ ಒಂದು ಸ್ವಲ್ಪ ಮನೆಗಳು. ಸೊ 2,000-2,500 ಮನೆಗಳು ಇರೋದ್ರಲ್ವ. ಹಾಗಾಗಿ ಸೊ ಯಾರೆಲ್ಲ ಇನ್ನು ಕನ್ಸ್ಟ್ರಕ್ಷನ್ನು ಬೇರೆ ಕಡೆ, ಅಂದರೆ ನೀವು ಇಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಸುಮಾರಷ್ಟು ಕಡೆ ಬೆಂಗಳೂರು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಕಡೆನೂ ನೀವು ಈ ಪ್ರಾಜೆಕ್ಟ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಜೆಕ್ಟ್ಗಳು. ಬಟ್ ಏನಂದರೆ 10 ಲಕ್ಷಕ್ಕೆ ನಮಗೆ ಸಿಂಗಲ್ BHK ಮನೆಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟೊಂದು ಜನ ಫುಲ್ಲು ವೀಡಿಯೋ ನೋಡಿರಲ್ಲ. ಫುಲ್ಲು ವೀಡಿಯೋ ನೋಡ್ದಲೇ ಮಧ್ಯದಲ್ಲೇ ಕಮೆಂಟ್ ಹಾಕಿರ್ತಾರೆ, ಮೇಡಮ್ ಎಷ್ಟಾಗುತ್ತೆ ಟೋಟಲ್ ಕಾಸ್ಟು. ಅವರಿಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಅಷ್ಟೇ ಬೇಕಾಗಿರೋದು. ಮುಂದೆ ಅದು ಏನು ಪ್ರೋಸೆಸ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅದೆಲ್ಲ ಅವಶ್ಯಕತೆಯೇ ಇಲ್ಲ ಅವ್ರಿಗೆ. ಸುಮ್ಮನೆ ಫಸ್ಟೇ ಕೇಳೋದು ಎಷ್ಟು ಆಗುತ್ತೆ ಮೇಡಮ್ ಅಂತ. 10 ಲಕ್ಷ ಆಗುತ್ತೆ. ಇದರಲ್ಲಿ 50,000 ಅಥವಾ 1 ಲಕ್ಷ ಡೌನ್ ಪೇಮೆಂಟ್ನ ಮಾಡಿ ಉಳಿದಿರೋದನ್ನ ನೀವು EMI ರೂಪದಲ್ಲಿ ಕಟ್ಕೊತ ಹೋಗ್ಬೋದು. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಸೇಮ್ ನಾವು ಪ್ರೈವೇಟ್ ಅಪಾರ್ಟ್ಮೆಂಟ್ಗಳೆಲ್ಲ ಯಾವ ಥರ ಇರುತ್ತೆ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಅಟ್ ಪ್ರೆಸೆಂಟ್. ಮುಂದೆ ಏನು ಅಂತ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದ ಮೇಲೆ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ಅಸೋಸಿಯೇಷನ್ ಆ ಥರ ಏನಾದರೂ ಮಾಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 14 ಫ್ಲೋರ್ ಇರೋದಿದು. 14 ಫ್ಲೋರ್ನು ಅವರು ಕ್ಲೀನ್ ಮಾಡಬೇಕು, ಇವ್ರು ಕ್ಲೀನ್ ಮಾಡಬೇಕು, ಆ ಥರ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ. ಹಾಗಾಗಿ ಬೇರೆ ಯಾರಾದ್ರೂ ಇಟ್ಟು ಅಸೋಸಿಯೇಷನ್ ಥರ ಮಾಡ್ಕೊಂಡು ಈ ಥರ ಮಾಡಬೇಕಾಗುತ್ತೆ.
ನಾನು ಆಲ್ಮೋಸ್ಟ್ ನೋಡಿರೋದ್ರಲ್ಲಿ ಎಲೆಕ್ಟ್ರಾನ್ ಸಿಟಿ ಆ ಥರ ಮೇಂಟೈನ್ ಮಾಡ್ತಿದ್ದಾರೆ. ಎಲೆಕ್ಟ್ರಾನ್ ಸಿಟಿ ದೊಡ್ಡ ಬೆಲವಂಗ್ಲದ್ದು ತುಂಬ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಒಂದು ಸಲ ಹೋಗಿ ನೋಡ್ಬೋದು. ಇಲ್ಲಿ ಮನೆಗಳನ್ನ ತಗೊಂಡಿರೋರು, ಬೇರೆ ಕಡೆ ಮನೆಗಳನ್ನ ತಗೊಂಡಿರೋರು ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಅಷ್ಟು ನೀಟಾಗಿದೆ ಅದು. ಸುಮಾರು ನೆಲಗುಳಿ ಮತ್ತು ಕೆಂಚನಪುರ, ಮುದ್ದಯ್ಯನಪಾಳ್ಯ ಇದೆಲ್ಲ 14th ಫ್ಲೋರೇ ಬರುತ್ತೆ. ಇನ್ನೆಲ್ಲ G+3 ಬರುತ್ತೆ ಒಂದು ಸ್ವಲ್ಪ ಲೇಔಟ್ಗಳು. ಬಟ್ 14th ಫ್ಲೋರ್ ಇರೋದಕ್ಕೆಲ್ಲ ಆಲ್ಮೋಸ್ಟ್ ಲಿಫ್ಟ್ಗಳಿದೆ. ಈ ಥರ ಒಂದೊಂದು ಇದಕ್ಕೆ ಒಂದೊಂದು ಲಿಫ್ಟ್ನ ಹಾಕಿದ್ದಾರೆ, ನೋಡ್ತಿದ್ದೀರಲ್ಲ. 14th ಫ್ಲೋರ್ ಇದೆ, 14 ಫ್ಲೋರ್ಗೂ ಲಿಫ್ಟ್ಗಳಿದೆ. ಮತ್ತು ನಿಮಗೆ ಪಾರ್ಕಿಂಗು ಅಷ್ಟೇ ತುಂಬ ಜಾಗ ಇದೆ. ನೆಲಗುಳಿ ಮತ್ತು ದೊಡ್ಡ ಬೆಲವಂಗ್ಲ ಎಲ್ಲ ಕಡೆನೂ ಅಷ್ಟೇ ತುಂಬ ಜಾಗ ಬಿಟ್ಟಿದ್ದಾರೆ ಪಾರ್ಕಿಂಗಿಗೆಲ್ಲ. ಲಿಫ್ಟು ನಿಮಗೆ ಹಾಳಾಯಿತು ಅಂದರೆ ಸ್ಟೆಪ್ಸ್ಗಳು ಅಷ್ಟೇ ಎಷ್ಟು ನೀಟಾಗಿ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ ಅಂದರೆ, ಎಷ್ಟು ದೊಡ್ಡ ದೊಡ್ಡ ಒಂದು 20-30 ಸೈಟ್ಗಳಲ್ಲಿ ರೂಮ್ ಲೆಕ್ಕದಲ್ಲಿ ಇದನ್ನ ಮಾಡಿದ್ದಾರೆ ನೋಡಿ. ಇಷ್ಟಾಗಲ ಇದೆ, 4ರಿಂದ 5 ಅಡಿ ಇರ್ಬೋದು ಅನ್ಕೊಂತೀನಿ, 4 ಅಡಿ ಇರ್ಬೋದು. ಇಷ್ಟಾಗಲ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ. ಮತ್ತು ಸ್ಟೆಪ್ಸ್ಗಳು ಅಷ್ಟೇ ಹೈಟ್ ಇಲ್ಲ, ಫುಲ್ ಫ್ಲ್ಯಾಟಲ್ಲಿದೆ. ಆರಾಮಾಗಿ ನಾವು ಎಷ್ಟು ಒಂದು 3-4-5 ಫ್ಲೋರನ್ನ ಆರಾಮಾಗಿ ಹತ್ಬೋದು, ಅಂದರೆ ಉಸಿರು ಸಿಗ್ದಲೇ ಹತ್ಬೋದು. ಮತ್ತು ಎಲ್ಲ ಫ್ಲೋರ್ಗೂ ಈ ಥರ ಡೋರ್ ಲಾಕ್ಗಳನ್ನ ಕೊಟ್ಟಿದ್ದಾರೆ. ಆ ಫ್ಲೋರ್ನ ಬೇಕಾದರೆ ಲಾಕ್ ಮಾಡ್ಕೊಳ್ಳೋ ಥರ. ಬಟ್ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ತುಂಬ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದೂ ಅಷ್ಟೇ, ಇದು ನೆಲಗುಳಿದು ನೋಡ್ತಾ ಇದ್ದೀರಲ್ಲ. ಇಲ್ಲಿ ನೆಲಗುಳಿಲಿ ನಿಮಗೆ ಡಬಲ್ ಬೆಡ್ರೂಮು ಮತ್ತು ಸಿಂಗಲ್ ಬೆಡ್ರೂಮ್ ಎರಡೂ ಇದೆ. ಡಬಲ್ ಬೆಡ್ರೂಮು ಒಂದು 750-800 ಮನೆ ಬರುತ್ತೆ. ಸಿಂಗಲ್ ಬೆಡ್ರೂಮೇ ಜಾಸ್ತಿ ಇರೋದು. ಸಿಂಗಲ್ ಬೆಡ್ರೂಮ್ ಆಲ್ಮೋಸ್ಟ್ 80% ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಆಲ್ಮೋಸ್ಟು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಆಲುಕ್ಸಿ ಮನೆಗೆ ಕೂಡ ಬಂದಿದ್ದಾರೆ. ಅಲ್ಲಿ ಒಂದು ರ್ಯಾಕ್, ಈ ಥರ ರ್ಯಾಕ್ ಕೊಟ್ಟಿರ್ತಾರೆ ರೂಮಲ್ಲಿ. ನಿಮಗೆ ಉಳಿದಿದ್ದನ್ನ ನೀವು ಕಬೋರ್ಡು ಮಾಡಿಸ್ಕೋಬೋದು. ವೆಂಟಿಲೇಷನ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ, ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಿಮಗೆ ವೆಂಟಿಲೇಷನ್ ಸಿಗುತ್ತೆ, ಅಂದರೆ ಗಾಳಿ ಬೆಳಕು ಎಲ್ಲ ನೋ ಪ್ರಾಬ್ಲಮ್ ಸಕ್ಕತ್ತಾಗಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹೊರಗಡೆ ಪಾರ್ಕಿಂಗ್ಗೆ ಎಲ್ಲ ಜಾಗ ಬಿಟ್ಬಿಟ್ಟಿದ್ದಾರೆ. ಮತ್ತು ನಿಮಗೆ ಕಿಚನಿಂದ ಸ್ವಲ್ಪ ಒಳಗಡೆ ನಿಮಗೆ ಒಂದು ಕ್ಯಾಬಿನೆಟ್ ಥರ ಮಾಡಿದ್ದಾರೆ. ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಮತ್ತು ಇದು ನೋಡ್ತಿದ್ದೀರಲ್ಲ, ಹಿಂಗೆ ಎದುರು ಬದ್ರು ಮನೆಗಳು, ಎಲ್ಲ ಮನೆಗಳು ಅಷ್ಟೇ. ಎಲ್ಲ ಲೇಔಟಲ್ಲೂ ನೀವು ಎದುರು ಬದ್ರು ಮನೆಗಳಿರುತ್ತೆ, ಆಪೋಸಿಟು ಈ ಥರ ಸೇಮ್. ನೀವು ಇದರಲ್ಲೆಲ್ಲ ನೋಡ್ತಿರಲ್ಲ ಅಪಾರ್ಟ್ಮೆಂಟ್ಗಳು, ಪ್ರೈವೇಟ್ ಅಪಾರ್ಟ್ಮೆಂಟ್ಗಳು ಅದೇ ಥರ ಇದೆ. ಬಟ್ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು, ನಿಮಗೆ ಆಧಾರ್ ಕಾರ್ಡು, ವೋಟರ್ ID, ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಾವು 5 ವರ್ಷ ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಲೀವಿಂಗ್ ಸರ್ಟಿಫಿಕೇಟು, ಇಷ್ಟನ್ನು ತಗೊಂಡೋಗಿ ನೀವು ಸೈಬರ್ ಸೆಂಟರ್ ಅಥವಾ ನಾನು ಮೇಲೆ ಕೊಟ್ಟಿದ್ದೀನಲ್ಲ, ಬಯೋನಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಲಿಂಕಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾರಿಗೆಲ್ಲ ರೇಷನ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ, ಅವರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗ್ತಾಯಿದೆ. ಇವಾಗ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ನೀವು EMI ಕಟ್ತೀರಲ್ಲ, ಅದರಲ್ಲಿ 2000 ಸರ್ಕಾರನೇ ಕಟ್ತಾಯಿದೆ. ಸೊ ಹಂಗಾಗಿ ಯಾರೆಲ್ಲ ಯೂಸ್ ಮಾಡ್ಕೋಬೋದು ಅವರೆಲ್ಲ ಯುಟಿಲೈಸ್ ಮಾಡ್ಕೋಬೋದು. ಸುಮಾರು ಜನ ಕೇಳ್ತಾರೆ, ಅಯ್ಯೋ ನಮಗೆಲ್ಲಿ ಸಿಗುತ್ತೆ ಮೇಡಮ್ ಹಾಗೆ ಹೀಗೆ ಅಂತ. ಒಂದ್ಸಲ ಟ್ರೈ ಮಾಡೋಕ್ಕೆ ಏನೂ ಕಳ್ಕೊಳ್ಳಲ್ಲ ನಾವು. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ, ಒಂದ್ಸಲ ಟ್ರೈ ಮಾಡಿ. ಮತ್ತು ಇನ್ನೊಂದು ವಿಷಯದ ಬಗ್ಗೆ ನಾನು ಹೇಳಬೇಕಿತ್ತು. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದು, ಆ ಕಮೆಂಟ್ ಬಗ್ಗೆ ನಾನು ಮಾತಾಡಬೇಕಿತ್ತು. ನಿನಗೆ ಎಷ್ಟು ಕೊಡ್ತಿದ್ದಾರೆ ಏನು ಕಮಿಷನ್ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ, ಈ ಮನುಷ್ಯನಿಗೆ ಯಾರು ಹೇಳಿದ್ರು ಕಮಿಷನ್ ಇಸ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಮೆಂಟ್ಲು ನನ್ನ ಮಗ ಯಾರೋ ಮಾಡಿರೋದು. ಕಮಿಷನ್ ಮೋಸ್ಟ್ಲಿ ಅವ್ನ ಹೆಂಡ್ತಿನೋ ಅಮ್ಮನೋ ಕೊಡ್ತಾ ಇರಬೇಕು ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಥರ ಕಮಿಷನ್ ಇಸ್ಕೊಂಡು ಈ ಕೆಲಸ ಮಾಡ್ತಾಯಿಲ್ಲ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಈ ವಿಡಿಯೋಸ್ ಮಾಡ್ತಿರೋದು. ಅದೇನೋ ಮೋಸ್ಟ್ಲಿ ಅವನಿಗೆ ಕೊಡ್ಬೋದೇನೋ ಗೊತ್ತಿಲ್ಲ. ಈ ಥರದ್ದೆಲ್ಲ ವೀಡಿಯೋಸ್ ಮಾಡಿದ್ರೆ ಅವರಪ್ಪ ಗೌರ್ಮೆಂಟಿಂದ ರಿಲೀಸ್ ಮಾಡ್ತಾನೇನೋ ಗೊತ್ತಿಲ್ಲ. ಹಾಗಾಗಿ ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ.
ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಬಿಳಿ ಜಾಜಿದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅದು ಟೈಮ್ ಆಗುತ್ತೆ, ಯಾಕಂದರೆ ನಾವಿರೋ ಜಾಗಕ್ಕೂ ಅಲ್ಲಿಗೂ ತುಂಬಾ ದೂರ ಇದೆ. ಅದಕ್ಕೆ ಒಂದು ದಿನ ಫುಲ್ಲು ಇಡಬೇಕು. ಹಾಗಾಗಿ ಇನ್ನೂ ಏನೇನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ವರ್ಕ್ ನಡೀತಾ ಇದೆ ಮೇಡಮ್ ಅಂತ ಅವ್ರು ಕಾಲ್ ಮಾಡಿದರು. ಒಂದು ಬಿಳಿ ಜಾಜಿದು ಒಂದು ಸಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಏನಂತೀರ ಅಂತ ಕಮೆಂಟ್ ಮಾಡಿ. ಬಿಳಿ ಜಾಜಿಲಿ ಯಾರ್ಯಾರು ತೊಗೊಂಡಿದ್ದೀರಾ ಅಂತ. ತುಂಬ ಜನ ಬಿಳಿ ಜಾಜಿದು ಮಾಡಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನನಗೆ ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿಗೆ ಕನ್ವೀನಿಯೆಂಟ್ ಆಗ್ತಾಯಿಲ್ಲ ಅಷ್ಟೇ. ನೆಕ್ಸ್ಟ್ ಟೈಮು ಈ ವೀಕಲ್ಲಿ ನೆಕ್ಸ್ಟ್ ವೀಕ್ ನಾನು ಅದನ್ನು ಗ್ಯಾರಂಟಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಸ್ಯಾಟರ್ಡೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾಟರ್ಡೇ ನಾನು ಅಪ್ಲೋಡ್ ಮಾಡೋದ್ರಿಂದ ನೆಕ್ಸ್ಟ್ ಸ್ಯಾಟರ್ಡೇ ಅದನ್ನು ಮಿಸ್ ಮಾಡ್ದಲೇ ಅಪ್ಲೋಡ್ ಮಾಡ್ತೀನಿ. ಸೊ ನೀವೆಲ್ಲ ಯಾವ ಕಡೆ ತೊಗೊಂಡಿದ್ದೀರಾ, ಯಾವ ಕಡೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ನಿಮ್ಮ ವಿಡಿಯೋ ನೋಡಿ ಅಪ್ಲೈ ಮಾಡಿದೆ ಮೇಡಮ್, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ಉಪಯೋಗ ಆಯಿತು ಅಂತ ಹೇಳ್ಬಿಟ್ಟು. ಈ ಮಾತನ್ನ ಕೇಳೋಕ್ಕೆ ನಿಜವಾಗ್ಲೂ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ. ಯಾರಿಂದನೋ ಯಾರಿಗೂ ಹೆಲ್ಪ್ ಆಗುತ್ತೆ. ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರಲ್ಲ. ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಏನಾದರೂ ಹೆಲ್ಪ್ ಮಾಡಲಿಕ್ಕೆ. ನಮ್ಮ ಕೈಲಿ ಏನಾಗುತ್ತೆ ಆಗೋದು. ಭಗವಂತ ಅದು ದುಡ್ಡು ಕಾಸು ಕೂಡ ಯೋಗ್ಯತೆ ಅಂತೂ ನಮ್ಗಳಿಗೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಯಾರಿಗೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಈ ಥರ ಹೆಲ್ಪ್ ಆದರೂ ಆಲ್ಮೋಸ್ಟ್ ಮಾಡ್ಬೋದಲ್ವ. ಯಾರಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ. ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ ಅಂತ ಅಂದರೆ ಮಾಡ್ಬೋದಲ್ವ. ಹಾಗಾಗಿ ಸೊ ಯಾರೆಲ್ಲ ನೀವು GSL ಮನೆಗಳನ್ನ ತಗೊಂಡಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನನಗೆ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ತಗೊಂಡಿದ್ದೀರಾ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಅಷ್ಟೇ. ಸೊ ಇದು ಬಂದು ನಾನು ಇವಾಗ ವಿಡಿಯೋ ತೋರಿಸ್ತಿದ್ದೀನಲ್ಲ, ಇದು ಬಂದು ಯಶವಂತಪುರದ್ದು. ಸಕ್ಕತ್ತಾಗಿದೆ, ದಾಸನಪುರ ಹತ್ರ ಇರೋದು. ಬಟ್ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಇಲ್ಲಿ ಮನೆಗಳಿಗೆ, ಯಾವುದೂ ಖಾಲಿ ಇಲ್ಲ. ಜಸ್ಟ್ ಸುಮ್ಮನೆ ಒಂದು ವಿಸಿಟ್ ಹಾಕಿದ್ವಿ ನಾವಲ್ಲಿ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬ ಸಕ್ಕತ್ತಾಗಿದೆ. ಒಳಗಡೆ ಅಂತೂ ನೋಡಲಿಕ್ಕೆ ಸೇಮ್ G+3 ಇದನ್ನು ಸೇಮ್ ಬರುತ್ತೆ. ಸೊ ಸಕ್ಕತ್ತಾಗಿತ್ತು, ಹಂಗೆ ವೀಡಿಯೋ ಮಾಡಿ ಹಾಕ್ತೆ ಅಷ್ಟೇ. ಸೊ ಯಾರೆಲ್ಲ ನೀವು ತಗೊಂಡಿದ್ದೀರಾ GSLಲ್ಲಿ ದಯವಿಟ್ಟು ಒಂದು ಕಮೆಂಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದೇ ಥರ ವೀಡಿಯೋ ಬೇಕಂದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ, ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಎಲ್ಲೋ ಇದ್ದೋಳನ್ನ ಇಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ ಅಂದರೆ ಅದೆಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.